ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ದೀಕ್ಷಾ. ಸೊ ನಾನು ಮಾಡ್ತಾಯಿದ್ದೀನಿ ಮಿನಿ ಬ್ಲಾಗ್. ಸೊ ನಾನು ಇವಾಗ ಎದ್ದು ಬನ್ನಿ ಬೆಡ್ಶೀಟ್ನ ಮಡ್ಚೋಣ. ಸೊ ಬನ್ನಿ. ಸೊ ಗೈಸ್ ನಾನು ಮಡಚಿಬಿಟ್ಟೆ. ಸೊ ಗೈಸ್ ನಾನು ಎಲ್ಲ ಬೆಡ್ಶೀಟ್ನು ಮಡಚಿದ್ದೆ. ಸೊ ನಾನು ಎದ್ದು ನನ್ನ ಫ್ರೆಶ್ ಅಪ್ ಮಾಡಿಕೊಂಡು ಬೆಡ್ಶೀಟ್ ಮಡ್ಚ್ತಿದ್ದೆ ಗೈಸ್. ಆ್ಯಂಡ್ ನಮ್ಮ ಬೆಡ್ನ ಕ್ಲೀನ್ ಮಾಡಿದೆ. ಸೊ ಬೆಡ್ನ ತೋರಿಸ್ತೀನಿ. ಸೊ ನನ್ನ ಬೆಡ್ನ ಕ್ಲೀನ್ ಮಾಡ್ಕೊಂಡ್ವಿ. ನಮ್ಮ ಬೆಡ್ನ ಕ್ಲೀನ್ ಮಾಡಿಕೊಂಡು ಕುತ್ಕೊಂಡ್ವಿ ಗೈಸ್. ಇವತ್ತು ನಮ್ಮ ನನಗೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ತೋರಿಸ್ಕೊಬರ್ಬೇಕಿತ್ತು. ಸೊ ಅಮ್ಮನೂ ರಜಾ ಹಾಕ್ತು ಆ್ಯಂಡ್ ನಾನು ರಜಾ ಹಾಕಿದೆ. ಸೊ ನಾವು 4 ಜನನು ಇವಾಗ ಹಾಸ್ಪಿಟಲ್ಗೆ ಹೋಗಬೇಕು. ಆ್ಯಂಡ್ 12 o'clock ಸಮಥಿಂಗ್ ಡಾಕ್ಟರ್ ಬರ್ತೀನಿ ಅಂದಿದ್ದಾರೆ. ಸೊ ಅಲ್ಲಿಗೆ ಹೋಗಿ ಬರ್ತೀನಿ. ಸೊ ಅಜ್ಜಿ ಹುಷಾರಾಗಿದ್ದಾರೆ. ಸೊ ಕಾಲು ಸ್ವಲ್ಪ ಉಟ್ಕೊಂಡಿದೆ, ಅದನ್ನ ತೋರಿಸ್ಕೊಂಡು ಬರಬೇಕು. ಇಲ್ಲಿ ನಾನು ಅವರ ಕಾಲು ಇದಾಗಿದೆ. ಸೊ ಅದಕ್ಕೆ ಗೈಸ್ ಸೊ ಗೈಸ್ ಇದನ್ನು ನಾವು ಕೊಂಡಿದ್ದೆ ಅಂತಲೇ ನಾವು ಅಜ್ಜಿನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತೀವಿ ಅಂದಿದ್ದು. ಸೊ ಗೈಸ್ ನಮಗೇನು ಐಡಿಯಾ ಇರಲಿಲ್ಲ ಈ ಥರ ಆಗುತ್ತೆ ಅಂತ. ಆ್ಯಂಡ್ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ಗೋಸ್ಕರ ನಾನೇನು ಈ ಥರ ಸ್ಕೂಲ್ ಬಿಡ್ತಿಲ್ಲ ಗೈಸ್. ಡ್ಯಾನ್ಸ್ ಪ್ರಾಕ್ಟೀಸಿಗೆ ನನಗೂ ಹೋಗೋಕ್ಕೆ ಇಷ್ಟ ಇದೆ. ಬಟ್ ಹಾಸ್ಪಿಟಲಿಗೆ ಹೋಗೋ ಕಾರಣದಿಂದ ನಾನು ಮಾಡೋಕ್ಕಾಗಲ್ಲ. ಮ್ಯಾಮ್ ಕಳಿಸ್ತಾರಂತೆ ಗೈಸ್. ನಾನು ಕಲ್ತ್ಕೊಂಡು ಹೋಗ್ತೀನಿ. ಸೊ ಗೈಸ್ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ ಎಲ್ಲರಿಗೂ ಸ್ಕೂಲ್ಗೆ ಹೋಗೋ ದಿನ ಶುಭವಾಗಲಿ ಅಂತ ಹೇಳ್ತಾ ಬಾಯ್. ವಿಡಿಯೋನ ಮುಗಿಸ್ತಿದ್ದೀನಿ.